ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಪಾಕಿಸ್ತಾನದಲ್ಲಿ ಕಂಡಂತೆಯೇ ಚೀನಾದ ಆಂಟಿ ಸ್ಟೆಲ್ತ್ ರೆಡಾರ್ಗಳು ಮತ್ತೊಮ್ಮೆ ಸಂಪೂರ್ಣ ವಿಫಲವಾಗಿವೆ. ಈ ಬಾರಿ ವೆನಿಜುವೆಲಾದಲ್ಲಿ ನಡೆದ ಅಮೆರಿಕದ ಸೈನಿಕ ದಾಳಿಯ ವೇಳೆ 2026 ಜನವರಿ 3ರಂದು ನಡೆದ ಐತಿಹಾಸಿಕ ಸೇನಾ ಕಾರ್ಯಾಚರಣೆಯಲ್ಲಿ ಅಮೆರಿಕದ ಪಡೆಗಳು ಆಪರೇಷನ್ ಅಬ್ಸಲ್ಯೂಟ್ ರಿಸಲ್ಟ್ ಎಂಬ ಮಿಷನ್ ಅನ್ನು ಯಶಸ್ವಿಯಾಗಿ ನಡೆಸಿವೆ. ಈ ಕಾರ್ಯಾಚರಣೆಯಲ್ಲಿ ವೆನಿಜುವೆಲಾದ ಅಧ್ಯಕ್ಷ ನಿಕೋಲಸ್ ಮೊಡೋರೋ ಹಾಗೂ ಅವರ ಪತ್ನಿ ಸಿಲಿಯಾ ಫ್ಲೋರೆಸ್ ಅವರನ್ನು ಅಮೆರಿಕದ ಪಡೆಗಳು ಬಂಧಿಸಿವೆ. ಸುಮಾರು 3 ಗಂಟೆಗಳ ಕಾಲ ನಡೆದ ಈ ದಾಳಿ 150ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಮತ್ತು ಸ್ಪೆಷಲ್ ಆಪರೇಷನ್ಸ್ ಪಡೆಗಳ ಭಾರೀ ಸಂಯೋಜನೆಯಲ್ಲಿ ನಡೆಯಿತು. ಆದರೆ ಜಾಗತಿಕ ಗಮನ ಸೆಳೆದಿದ್ದು ರಾಜಕೀಯ ಕಾರಣಕ್ಕಿಂತಲೂ ವೆನಿಜುವೆಲಾದ ಸಂಪೂರ್ಣ ವಾಯು ರಕ್ಷಣಾ ವ್ಯವಸ್ಥೆ ಕುಸಿದ ರೀತಿಯಿಂದ. ಒಂದು ಕಾಲದಲ್ಲಿ ಲ್ಯಾಟಿನ್ ಅಮೆರಿಕಾದಲ್ಲೇ ಅತ್ಯಂತ ಬಲಿಷ್ಠ ಎಂದು ಹೆಸರಾಗಿದ್ದ ವೆನಿಜುವೆಲಾದ ವಾಯು ರಕ್ಷಣಾ ಜಾಲ ಚೀನಾ ಮತ್ತು ರಷ್ಯಾದ ತಂತ್ರಜ್ಞಾನಗಳ ಮೇಲೆ ಭಾರಿ ಅವಲಂಬಿತವಾಗಿತ್ತು. ಆದರೆ ಈ ದಾಳಿಯ ವೇಳೆ ಆ ವ್ಯವಸ್ಥೆ ಅಮೆರಿಕದ ವಿಮಾನಗಳನ್ನು ಪತ್ತೆ ಹಚ್ಚುವುದಕ್ಕೂ ತಡೆಯುವುದಕ್ಕೂ ಸಂಪೂರ್ಣ ವಿಫಲವಾಯಿತು. ಇದರಿಂದ ಚೀನಾದ ಸೇನಾ ರಫ್ತುಗಳ ವಿಶ್ವಾಸಾರ್ಹತೆಯ ಬಗ್ಗೆ, ವಿಶೇಷವಾಗಿ ಅದರ ಆಂಟಿ ಸ್ಟೆಲ್ತ್ ರೆಡಾರ್ಗಳ ಬಗ್ಗೆ ಭಾರಿ ಅನುಮಾನಗಳು ಹುಟ್ಟಿಕೊಂಡಿವೆ. ಇದು 2025ರ ಭಾರತ ಪಾಕಿಸ್ತಾನದ ಸಂಘರ್ಷದಲ್ಲಿ ಕಂಡಿದ್ದ ವೈಫಲ್ಯವನ್ನೇ ಮತ್ತೆ ನೆನಪಿಸುತ್ತದೆ. ಸ್ಟೆಲ್ತ್ ಹಂಟರ್ ಆದರೆ ಕಣ್ಣು ಮುಚ್ಚಿಕೊಂಡ ಚೀನಾದ ರೆಡಾರ್ಗಳು ವೆನಿಜುವೆಲಾದ ರಕ್ಷಣಾ ತಂತ್ರದ ಕೇಂದ್ರದಲ್ಲಿದ್ದು ಚೀನಾದ CETC ಸಂಸ್ಥೆ ತಯಾರಿಸಿದ JY-27 VHF ಬ್ಯಾಂಡ್ ರೆಡಾರ್. ಬೀಜಿಂಗ್ ಈ ರೆಡಾರ್ ಅನ್ನು ಸ್ಟೆಲ್ತ್ ಹಂಟರ್ ಎಂದು ಜೋರಾಗಿ ಮಾರುಕಟ್ಟೆ ಮಾಡಿತ್ತು. ಇದರ ಕಡಿಮೆಯ ಆವರ್ತನದ ತರಂಗಗಳು ಅಮೆರಿಕದ F-35 ಮತ್ತು F-22 ನಂತಹ ಅತ್ಯಾಧುನಿಕ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಪತ್ತೆ ಹಚ್ಚಬಲ್ಲದು ಎಂಬುದು ಚೀನಾದ ವಾದವಾಗಿತ್ತು. ವೆನಿಜುವೆಲಾ ಈ ವ್ಯವಸ್ಥೆಯ ಸುಮಾರು 9 ಯೂನಿಟ್ಗಳನ್ನು ಖರೀದಿ ಮಾಡಿತ್ತು. ಇವೇ ಅವರ ಅರ್ಲಿ ವಾರ್ನಿಂಗ್ ವ್ಯವಸ್ಥೆಯ ಬ್ಯಾಕ್ಬೋನ್ ಕೂಡ ಆಗಿದ್ದವು. ಆದರೆ ಅಮೆರಿಕದ ದಾಳಿ ವೇಳೆ ಈ ಎಲ್ಲ ರೆಡಾರ್ಗಳು ಒಂದೇ ಕ್ಷಣದಲ್ಲಿ ನಿರರ್ಥಕವಾಗಿ ಬಿಟ್ಟವು. ರಕ್ಷಣಾ ವಿಶ್ಲೇಷಕರ ಪ್ರಕಾರ ಅಮೆರಿಕದ EA-18G ಗ್ರೌಲರ್ ಎಲೆಕ್ಟ್ರಾನಿಕ್ ವಾರ್ಫೇರ್ ವಿಮಾನಗಳು ಆಪರೇಷನ್ ಆರಂಭವಾಗುತ್ತಿದ್ದಂತೆ ವೆನಿಜುವೆಲಾದ ರೆಡಾರ್ ಜಾಲದ ಮೇಲೆ ಭಾರೀ ಜಾಮಿಂಗ್ ಮತ್ತು ಎಲೆಕ್ಟ್ರಾನಿಕ್ ಸಪ್ರೆಷನ್ ನಡೆಸಿದವು. ಸಿದ್ಧಾಂತದಲ್ಲಿ VHF ರೆಡಾರ್ಗಳು ಸ್ಟೆಲ್ತ್ ವಿಮಾನಗಳನ್ನು ಕಂಡುಹಿಡಿಯಬಲ್ಲವು ಎಂದರೂ JY-27 ವ್ಯವಸ್ಥೆಗಳು ಅಮೆರಿಕ ಬಳಸಿದ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ನಾಯ್ಸ್ ಮತ್ತು ಜಾಮಿಂಗ್ ತಂತ್ರಜ್ಞಾನಗಳಿಂದ ಪೂರ್ಣವಾಗಿ ಬ್ಲೈಂಡ್ ಆಗಿಬಿಟ್ಟವು. ಇದರ ಪರಿಣಾಮ ಅಮೆರಿಕದ ಸ್ಟೆಲ್ತ್ ವಿಮಾನಗಳು ಮತ್ತು ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳು ಯಾವುದೇ ಸಮಯೋಚಿತ ಎಚ್ಚರಿಕೆಯನ್ನು ನೀಡದೆ ವೆನಿಜುವೆಲಾದ ವಾಯು ಪ್ರದೇಶಕ್ಕೆ ದಾಳಿ ಇಟ್ಟವು. ಹೀಗಾಗಿ ಆಂಟಿ ಸ್ಟೆಲ್ತ್ ಅಡ್ವಾಂಟೇಜ್ ಸಂಪೂರ್ಣವಾಗಿ ಅರ್ಥಹೀನವಾಯಿತು. ಸಂಪೂರ್ಣ ವ್ಯವಸ್ಥೆಯ ಕುಸಿತ ಮತ್ತು ನಿರ್ವಹಣೆಯ ಸಮಸ್ಯೆಗಳು. ಈ ವೈಫಲ್ಯ ಕೇವಲ ಆಂಟಿ ಸ್ಟೆಲ್ತ್ ರೆಡಾರ್ಗಳಲ್ಲೇ ಸೀಮಿತವಾಗಿರಲಿಲ್ಲ. ವೆನಿಜುವೆಲಾದ ವಿಶಾಲ ವೀಕ್ಷಣಾ ಜಾಲದಲ್ಲಿ ಇರುವ ಚೀನಾದ JYL-1 ಲಾಂಗ್ ರೇಂಜ್ 3D ರೆಡಾರ್ ಕೂಡ ಸಂಪೂರ್ಣ ಕುಸಿತ ಕಂಡಿತು. ಈ ರೆಡಾರ್ ಅನ್ನು ಬಹು ಗುರಿಗಳನ್ನು ಟ್ರ್ಯಾಕ್ ಮಾಡಿ ಮಿಸೈಲ್ ಬ್ಯಾಟರಿಗಳಿಗೆ ಮಾರ್ಗದರ್ಶನವನ್ನು ನೀಡಲು ವಿನ್ಯಾಸಗೊಳಿಸಲಾಗಿತ್ತು. ಆದರೆ ದಾಳಿ ವೇಳೆ ಇದು ಯಾವುದೇ ಉಪಯುಕ್ತ ಮಾಹಿತಿಯನ್ನು ಸೇನೆಗೆ ನೀಡಲಿಲ್ಲ. ಓಪನ್ ಸೋರ್ಸ್ ಇಂಟೆಲಿಜೆನ್ಸ್ ವರದಿಗಳ ಪ್ರಕಾರ ದಾಳಿ ಮುನ್ನವೇ ಆಪರೇಷನಲ್ ರೆಡಿನೆಸ್ ದೊಡ್ಡ ಸಮಸ್ಯೆಯಾಗಿತ್ತು. ಸುಮಾರು 50ರಷ್ಟು JYL-1 ರೆಡಾರ್ಗಳು ಕಾರ್ಯನಿರ್ವಹಿಸದೇ ಇದ್ದವು. ಕಾರಣ ಸ್ಪೇರ್ ಪಾರ್ಟ್ಸ್ನ ಕೊರತೆ ಮತ್ತು ದುರ್ಬಲ ನಿರ್ವಹಣೆ. ಇದು ಚೀನಾದ ರಕ್ಷಣಾ ಲಾಜಿಸ್ಟಿಕ್ಸ್ನ ಮೇಲೆ ಅವಲಂಬಿತ ದೇಶಗಳಲ್ಲಿ ಮತ್ತೆ ಮತ್ತೆ ಕಾಣಿಸುವ ಸಮಸ್ಯೆಯಾಗಿದೆ. ರಡಾರ್ ವ್ಯವಸ್ಥೆ ಸ್ಥಗಿತಗೊಂಡ ಕಾರಣ
ರಷ್ಯಾದಿಂದ ಪೂರೈಸಿದ S-300VM ಮತ್ತು BUK M2E ಮಿಸೈಲ್ ಬ್ಯಾಟರಿಗಳು ಕೂಡ ನಿರರ್ಥಕವಾಗಿ ಬಿಟ್ಟವು. ಅವು ಗುರಿಗಳನ್ನು ಲಾಕ್ ಮಾಡಲು ರೆಡಾರ್ ಮಾಹಿತಿಯ ಮೇಲೆ ಅವಲಂಬಿತವಾಗಿದ್ದರಿಂದ ಅಮೆರಿಕಾದ ಆಂಟಿ ರೇಡಿಯೇಷನ್ ಮಿಸೈಲ್ಸ್ ಮತ್ತು ಎಲೆಕ್ಟ್ರಾನಿಕ್ ಕೌಂಟರ್ ಮೆಜರ್ಸ್ ಮೂಲಕ ಒಂದು ಗುಂಡು ಕೂಡ ಹಾರಿಸದೆ ನಿಷ್ಕ್ರಿಯಗೊಳಿಸಲ್ಪಟ್ಟವು. ಆಪರೇಷನ್ ಸಿಂಧೂರ್ನ ಪ್ರತಿಧ್ವನಿ. ಸೈನಿಕ ತಜ್ಞರು ಇದನ್ನು 2025 ಮೇ ತಿಂಗಳಲ್ಲಿ ನಡೆದ ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ್ ಜೊತೆ ಹೋಲಿಕೆ ಮಾಡುತ್ತಿದ್ದಾರೆ. ಈ ವೇಳೆ ಪಾಕಿಸ್ತಾನದ ವಾಯು ರಕ್ಷಣಾ ಜಾಲವು ಚೀನಾದ YLC-80 HQ-9 ನಂತಹ ವ್ಯವಸ್ಥೆಗಳ ಮೇಲೆ ಅವಲಂಬಿತವಾಗಿತ್ತು. ಆದರೆ ಭಾರತೀಯ ಪ್ರಿಸಿಷನ್ ಸ್ಟ್ರೈಕ್ಸ್ನ ಎದುರು ಅವು ಗಂಭೀರವಾಗಿ ವಿಫಲವಾದವು. ಎರಡೂ ಸಂದರ್ಭಗಳಲ್ಲಿ ಕಾಗದದ ಮೇಲೆ ಇರುವ ಚೀನಾದ ಸಾಮರ್ಥ್ಯಗಳು ನೈಜ ಯುದ್ಧಭೂಮಿಯಲ್ಲಿ ಕಾರ್ಯಕ್ಷಮತೆಯಾಗಿ ಕಾಣಿಸಲಿಲ್ಲ. ಭಾರತೀಯ ಎಲೆಕ್ಟ್ರಾನಿಕ್ ವಾರ್ಫೇರ್ ಹೇಗೆ ಪಾಕಿಸ್ತಾನದ ರಕ್ಷಣೆಯನ್ನು ಕುಸಿತಗೊಳಿಸಿತೋ ಅದೇ ರೀತಿಯಲ್ಲಿ ಅಮೆರಿಕಾವು ತನ್ನ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಚೀನಾದ ಹಳೆಯ ಅಥವಾ ಕಡಿಮೆ ದರ್ಜೆಯ ಸುಧಾರಿತ ಆಲ್ಗರಿದಮ್ಗಳನ್ನು ಸುಲಭವಾಗಿ ಮೀರಿಸಿದೆ. ಚೀನಾದ ಮಾರ್ಕೆಟಿಂಗ್ ವಿರುದ್ಧ ನೈಜತೆ. ವೆನಿಜುವೆಲಾದ ರಕ್ಷಣಾ ವ್ಯವಸ್ಥೆಯನ್ನು ಅತಿ ವೇಗವಾಗಿ ಧ್ವಂಸಗೊಳಿಸಿದ ಈ ಕಾರ್ಯಾಚರಣೆ ಜಾಗತಿಕ ರಕ್ಷಣಾ ವಲಯಕ್ಕೆ ಒಂದು ಸ್ಪಷ್ಟ ಸಂದೇಶ ನೀಡುತ್ತದೆ. ಚೀನಾದ ಸೇನಾ ಉಪಕರಣಗಳು ವೆಚ್ಚದ ದೃಷ್ಟಿಯಿಂದ ಆಕರ್ಷಕವಾಗಿದ್ದರೂ ಉಚ್ಚ ತೀವ್ರತೆಯ ಯುದ್ಧಗಳಲ್ಲಿ ಅವು ಇನ್ನೂ ಗಂಭೀರವಾಗಿ ದುರ್ಬಲವಾಗಿವೆ. ಈ ದಾಳಿಯ ವೇಳೆ ಅಮೆರಿಕಾದ ಯಾವುದೇ ಹೆಲಿಕಾಪ್ಟರ್ಗಳಿಗೂ ಒಂದು ಸಣ್ಣ ಹಾನಿಯೂ ಆಗದೆ ಹಿಂದಿರುಗಿವೆ. ಇನ್ನೊಂದೆಡೆ ನಾರ್ಕೋ ಟೆರರಿಸಂ ಆರೋಪಗಳಲ್ಲಿ ನ್ಯೂಯಾರ್ಕ್ನಲ್ಲಿ ಇಂಡಿಕ್ಟ್ಮೆಂಟ್ ಎದುರಿಸುತ್ತಿದ್ದ ಅಧ್ಯಕ್ಷ ಮಡೋರೋ ತಾನು ಖರೀದಿಸಿದ ರಕ್ಷಣೆಯ ವಿಫಲತೆಯಿಂದ ಇಂದು ಪ್ರತ್ಯರ್ಪಣೆ ಹಂತಕ್ಕೆ ತಲುಪಿದ್ದಾರೆ. ಜಾಗತಿಕ ಶಸ್ತ್ರಾಸ್ತ್ರ ಮಾರುಕಟ್ಟೆಗೆ ಇದು ಒಂದು ಕಠಿಣ ಪಾಠವಾಗಿದೆ. ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಯುಗದಲ್ಲಿ ಪರೀಕ್ಷಿಸಲ್ಪಟ್ಟಿಲ್ಲದ ಆಂಟಿ ಸ್ಟೆಲ್ತ್ ರೆಡಾರ್ಗಳನ್ನು ಅವಲಂಬಿಸುವುದು ಒಂದು ರಾಷ್ಟ್ರಕ್ಕೆ ತಂತ್ರಾತ್ಮಕವಾಗಿ ಮಾರಣಾಂತಿಕ ಅಪಾಯವಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.